ನಮಸ್ತೆ ಎಲ್ಲರಿಗೂ. ನಾವು 10ನೇ ತರಗತಿಯ ಇತಿಹಾಸ ವಿಭಾಗದ 1ನೇ ಅಧ್ಯಾಯವಾದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 2-3 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನಾನು ಬರಿತಾ ಹೋಗ್ತಾ ಇದ್ದೆ ಮಾದರಿಯಾಗಿ. ನಿನ್ನೆ ಒಂದು ಪ್ರಶ್ನೆಯನ್ನು ನೋಡಿ ಆಗಿತ್ತು. ಎರಡನೇ ಪ್ರಶ್ನೆ, ಎರಡನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಅಥವಾ ಎರಡನೇ ಕರ್ನಾಟಿಕ್ ಯುದ್ಧವು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು, ಸಮರ್ಥಿಸಿ. ಅಥವಾ ಎರಡನೇ ಕರ್ನಾಟಿಕ್ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನುಂಟು ಮಾಡಿತು, ಹೇಗೆ? ಈ ರೀತಿಯ ಪ್ರಶ್ನೆಗಳು ಬಂದಲ್ಲಿ ಈ ರೀತಿ ನಾವು ಕೆಳಗಿನಂಗೆ ಉತ್ತರವನ್ನು ಬರಿಬಹುದು. ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟು, ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ ಕರ್ನಾಟಕನ ನವಾಬನಾಗಿದ್ದನು. ಎರಡನೇ ಪಾಯಿಂಟು, ರಾಬರ್ಟ್ ಕ್ಲೈವ್ನು ಆರ್ಕಾಟಿನ ಮೇಲೆ ದಾಳಿ ಮಾಡಿ ಚಂದಾ ಸಾಹೇಬ ಮತ್ತು ಫ್ರೆಂಚರನ್ನು ಸೋಲಿಸಿದನು. ಮೂರನೇ ಪಾಯಿಂಟು, ಬ್ರಿಟಿಷರು ಚಂದಾ ಸಾಹೇಬನನ್ನು ಕೊಂದು ಮಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ಮಾಡಿದರು. ನೆಕ್ಸ್ಟ್ ಪಾಯಿಂಟು, ಅಂತಿಮವಾಗಿ ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಯಿತು. ನೆಕ್ಸ್ಟ್ ಪಾಯಿಂಟ್, ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಲಾಸ್ಟ್ ಪಾಯಿಂಟ್, ಹೀಗೆ ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ಹೀಗೆ ಈ ಮೇಲೆ ಇದ್ದಂತಹ 2-3 ಪ್ರಶ್ನೆಗಳಿಗೆ ಇವಿಷ್ಟು ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಯಾವ ಪ್ರಶ್ನೆ ಬಂದರೂ ಸರಿ, ಈ ಪಾಯಿಂಟ್ಸನ್ನು ಬರೆದ್ರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಕರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು? ಅಥವಾ ಕರ್ನಾಟಿಕ್ ಯುದ್ಧಗಳು ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆಯೂರಲು ಸಹಕಾರಿಯಾದವು, ಹೇಗೆ? ಈ ಒಂದು ಪ್ರಶ್ನೆಗೆ ಉತ್ತರ, ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಸೋತರು. ಫ್ರೆಂಚರು ಭಾರತದಲ್ಲಿನ ತಮ್ಮ ನೆಲೆಗಳನ್ನು ಕಳೆದುಕೊಂಡರು. ಫ್ರೆಂಚರು ಪ್ಯಾರಿಸ್ ಒಪ್ಪಂದದಂತೆ ಪಾಂಡಿಚೇರಿಯನ್ನು ಪಡೆದರು. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಬ್ರಿಟಿಷರಿಗೆ ಯುರೋಪಿಯನ್ ಪ್ರತಿಸ್ಪರ್ಧಿಗಳಿಲ್ಲದಂತಾಯಿತು. ಬ್ರಿಟಿಷರು ದಕ್ಷಿಣ ಭಾರತವನ್ನು ಗೆಲ್ಲಲು ಮುಂದಾದರು. ಈ ಕರ್ನಾಟಿಕ್ ಯುದ್ಧಗಳಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋತು ಏನಾಗ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷರಿಗೆ ಯಾವುದೇ ಯುರೋಪಿನ ಪ್ರತಿಸ್ಪರ್ಧಿಗಳು ಇಲ್ಲದಂತಾಗ್ಬಿಡ್ತತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬ್ರಿಟಿಷರು ನೆಕ್ಸ್ಟ್ ನಮ್ಮ ಭಾರತದಲ್ಲೇ ಇದ್ದಂತಹ ದೇಶೀಯ ಸಂಸ್ಥಾನಗಳನ್ನು ಒಡೆದು ಆಳುವ ನೀತಿಯ ಮೂಲಕ ಇಡೀ ಭಾರತವನ್ನೇ ಏನು ಮಾಡ್ತಾರೆ, ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಇವಿಷ್ಟು ಪಾಯಿಂಟ್ಸನ್ನು ಬರೆದ್ರೆ ಸಾಕು, ಈ ಒಂದು 2 ಪ್ರಶ್ನೆಗಳಿಗೆ ಉತ್ತರ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ. ಬಂಗಾಳದ ನವಾಬರು ದಸ್ತಕಳನ್ನು ವಿರೋಧಿಸಲು ಕಾರಣವೇನು? ಅಥವಾ ದಸ್ತಕಳ ದುರುಪಯೋಗವು ಬಂಗಾಳದ ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತು, ಸಮರ್ಥಿಸಿ. ಈ 2 ಪ್ರಶ್ನೆಗಳಿಗೂ ಕೂಡ ಈ ಕೆಳಗಿನಂತೆ ನಾವು ಉತ್ತರವನ್ನು ಬರೀಬಹುದು. ಉತ್ತರವನ್ನು ನೋಡೋಣ. ಮೊದಲನೇ ಪಾಯಿಂಟ್, ಮೊಘಲ್ ದೊರೆ ಫಾರೂಕ್ ಶಿಯಾರ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಳನ್ನು ನೀಡಿದ್ದನು. ದಸ್ತಕಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳತೊಡಗಿದರು. ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತಿತ್ತು. ಪರಿಣಾಮವಾಗಿ ಬಂಗಾಳದ ನವಾಬರು ದಸ್ತಕಳ ದುರುಪಯೋಗವನ್ನು ವಿರೋಧಿಸುತ್ತಿದ್ದರು. ಮುಂದೆ ಇದೇ ವಿಚಾರವು ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿ ಕೊಟ್ಟಿತು. ಇವಿಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ಈ ಮೇಲಿನ 2 ಪ್ರಶ್ನೆಗಳಿಗೂ ಉತ್ತರ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ಈಗ. ರಾಬರ್ಟ್ ಕ್ಲೈವ್ನು ಪ್ಲಾಸಿ ಕದನದಲ್ಲಿ ಯಶಸ್ಸು ಗಳಿಸಲು ರೂಪಿಸಿದ ಕಾರ್ಯತಂತ್ರವೇನು? ಅಥವಾ ರಾಬರ್ಟ್ ಕ್ಲೈವ್ನು ಪ್ಲಾಸಿ ಕದನದಲ್ಲಿ ಹೇಗೆ ಯಶಸ್ಸು ಗಳಿಸಿದನು? ಅಥವಾ ಪ್ಲಾಸಿ ಕದನವು ಭಾರತೀಯರಲ್ಲಿದ್ದ ಅನೈಕ್ಯತೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು, ಸಮರ್ಥಿಸಿ. ಈ ರೀತಿಯ ಪ್ರಶ್ನೆಗಳು ಬಂದರೆ ಕೆಳಗಿನಂತೆ ಇವಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಬರಿಬಹುದಾಗಿದೆ. ಉತ್ತರವನ್ನು ನೋಡೋಣ. ಬಂಗಾಳದ ನವಾಬನಾದ ಸಿರಾಜ್ ಉದ್ ದೌಲನು ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆ ಗೆದ್ದುಕೊಂಡು ಸೆರೆ ಸಿಕ್ಕಂತಹ ಬ್ರಿಟಿಷರನ್ನು ಒಂದು ಕೋಣೆಯಲ್ಲಿ ಕೂಡಿಟ್ಟು ಕಪ್ಪು ಕೋಣೆ ದುರಂತಕ್ಕೆ ಕಾರಣನಾಗಿದ್ದನು.
ನೆಕ್ಸ್ಟ್ ಪಾಯಿಂಟು, ಈ ದುರಂತದ ಸೇಡು ತೀರಿಸಿಕೊಳ್ಳಲು ರಾಬರ್ಟ್ ಕ್ಲೈವ್ನು ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ನೇಮಿಚಂದ್, ಜಗತ್ ಸೇಠ್ ಎಂಬ ಮೊದಲಾದವರನ್ನು ತನ್ನತ್ತ ಸೆಳೆದುಕೊಂಡನು. ಇವರೆಲ್ಲ ವ್ಯಾಪಾರಿಗಳು, ಆಗ ಇದ್ದಂತಹ ಪ್ರಸಿದ್ಧ ವ್ಯಾಪಾರಿಗಳಿವರು. ನೆಕ್ಸ್ಟ್ ಪಾಯಿಂಟ್, ಸಿರಾಜನ ಸೇನಾಪತಿ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವ ಆಮಿಷವೊಡ್ಡಿ ಯುದ್ಧದಲ್ಲಿ ತಟಸ್ಥನಾಗಿಸಿದನು. ನಿನ್ನನ್ನು ನವಾಬನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಮೀರ್ ಜಾಫರ್ನನ್ನು ಏನು ಮಾಡ್ತಾನವನು, ಯುದ್ಧದಲ್ಲಿ ತಟಸ್ಥನಾಗಿ ಉಳಿಯುವಂತೆ ಮಾಡ್ತಾನ. ಇದರಿಂದ ಧೈರ್ಯಗೊಂಡಂತಹ ರಾಬರ್ಟ್ ಕ್ಲೈವ್ನು 1757ರಲ್ಲಿ ಸಿರಾಜನ ಮೇಲೆ ಯುದ್ಧ ಸಾರಿ ಅವನನ್ನು ಸೋಲಿಸಿದನು. ಈ ರೀತಿಯಾಗಿ ಪ್ಲಾಸಿ ಕದನ ನಡೆಯುತ್ತೆ. ಈ ಮೇಲಿನ ಪ್ರಶ್ನೆಗಳಿಗೆ ಇವಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ಸರಿಯಾದ ಉತ್ತರ ಆಗತ್ತೆ. ಲಾಸ್ಟ್ ಪಾಯಿಂಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರಶ್ನೆ ಯಾವ ರೀತಿ ಬಂದಿರುತ್ತಲ್ಲ ಆ ತಕ್ಕನಾಗಿ ನಾವು ಲಾಸ್ಟ್ ಒಂದು ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ. ಇವಿಷ್ಟು ಇವತ್ತಿನ ಪ್ರಶ್ನೆಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.